ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕ್ರಾಚ್ ಅಲ್ಲಿ ಯಾವ ತರ ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್ ನ ಔಟ್ಪುಟ್ ತೆಗೆಯೋದು ಅಥವಾ ಸ್ಕ್ರಾಚ್ ಅಲ್ಲಿ ಯಾವ ತರ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ನಾವಿಲ್ಲಿ ನೋಡ್ಬೋದು ಇದು ಓಪನ್ ಮಾಡ್ತಕ್ಕಂಥದ್ದು ಸ್ಕ್ರಾಚ್. ನನ್ನ ಒಂದು ವಿಡಿಯೋಸ್ ಅಲ್ಲಿ ನೀವು ಚೆಕ್ ಮಾಡಿ, ಲಾಸ್ಟ್ ವಿಡಿಯೋದಲ್ಲಿ ಸ್ಕ್ರಾಚ್ ನ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ತಿಳಿಸಿದ್ದೀನಿ. ಅಗೈನ್ ಒಂದು ಸಿಂಪಲ್ ಪ್ರೋಗ್ರಾಮ್ ಸಹ ರನ್ ಮಾಡಿದ್ವಿ. ಓಕೆ, ಚೆಕ್ ದಿಸ್ ನಂಬರ್ ಇಸ್ ಆಡ್ ಆರ್ ಈವನ್ ಅಂತ ಹೇಳಿ ತಿಳಿಸಿ. ನೆಕ್ಸ್ಟ್ ಅಗೈನ್ ಸೆಕೆಂಡ್ ಪ್ರೋಗ್ರಾಮ್ ನಾನು ಇವತ್ತು ಮಾಡ್ತಾ ಇರ್ತಕ್ಕಂಥ ಪ್ರೋಗ್ರಾಮ್ ನೇಮ್ ಬಂದ್ಬಿಟ್ಟು ಬಿಗ್ಗೆಸ್ಟ್ ಆಫ್ ನಂಬರ್ 3. ನೆಕ್ಸ್ಟ್ ಓಕೆ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಯಾವ ತರ ನಾವು ಸ್ಕ್ರಾಚ್ ನ ಯೂಸ್ ಮಾಡ್ತೀವಿ ಅಂತ ಜಸ್ಟ್ ಒಂದು ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಕಲರ್ಸ್ ನ ನೋಡ್ಬೋದು. ಕಲರ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಮೋಷನ್, ಲುಕ್ಸ್, ಸೌಂಡ್, ಇವೆಂಟ್ಸ್, ಕಂಟ್ರೋಲ್ ಅಂಡ್ ಸೆನ್ಸಿಂಗ್, ಆಪರೇಷನ್ ಅಂಡ್ ವೇರಿಯೇಬಲ್ಸ್ ಅಂಡ್ ಮೈ ಬ್ಲಾಕ್ ಅಂತ 9 ಕಲರ್ಸ್ ಇದೆ. ಓಕೆ, ಈ 9 ಕಲರ್ಸ್ ನ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ನಾವು ನೋಡೋದಿದ್ರೆ, ಈ ಮೋಷನ್ ಅಂತ ಬ್ಲಾಕ್ ಇದೆಯಲ್ಲ, ಈ ಒಂದು ಮೋಷನ್ ಬ್ಲಾಕ್ ನ ಓಪನ್ ಆಗಲಿ. ಸ್ಕ್ರಾಚ್ ಇಸ್ ಲೋಡಿಂಗ್. ಇಲ್ಲಿ ನಾವು ನೋಡ್ಬೋದು, ಇದು ಮೋಷನ್ ಬ್ಲಾಕ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇದರಲ್ಲಿ ನಾವು ಈ ಒಂದು ಸ್ಪ್ರೈಟ್ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಈ ಒಂದು ಸ್ಪ್ರೈಟ್ ನ ಮೂವ್ ಮಾಡ್ಬೋದು, ಅಗೈನ್ ಟರ್ನ್ ಮಾಡ್ಬೋದು, ಅಗೈನ್ ನಾವಿಲ್ಲಿ ಇದನ್ನ ಟರ್ನ್ ಮಾಡ್ಬೋದು. ಇದಕ್ಕೋಸ್ಕರ ಮೋಷನ್ ಬ್ಲಾಕ್ ನ ಯೂಸ್ ಮಾಡ್ತೀವಿ. ಅಗೈನ್ ನಾವು ಲುಕ್ಸ್ ಬ್ಲಾಕ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇದರಲ್ಲಿ ನಾವು ನೋಡ್ಬೋದು, ಇದರಲ್ಲಿ ಸೇ ಹೆಲೋ ಅನ್ನೋದಕ್ಕೆ ಅಥವಾ ಏನಾದ್ರು ನಾವು ಇನ್ನೊಂದು ಟಾಕ್ ಮಾಡ್ತಾ ಇನ್ನೊಂದು ಸ್ಪ್ರೈಟ್ ಜೊತೆ ಟಾಕಿಂಗ್ ಏನಾದ್ರು ಇತ್ತು ಅಂತಂದ್ರೆ ಅದ್ರ ಜೊತೆ ಕಮ್ಯುನಿಕೇಶನ್ ಮಾಡೋದಕ್ಕೋಸ್ಕರ ಈ ಒಂದು ಲುಕ್ ಬ್ಲಾಕ್ ನ ಯೂಸ್ ಮಾಡ್ತೀವಿ. ಅಗೈನ್ ಸೌಂಡ್ ಬ್ಲಾಕ್, ಈ ಒಂದು ಸ್ಪ್ರೈಟ್ ಏನಾದ್ರು ಸೌಂಡ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಯೋ ಅಂತ ಒಂದು ಸೌಂಡ್ ಇದೆ, ಈ ಒಂದು ಸೌಂಡ್ ನಾವು ಅದರಲ್ಲಿ ಬರೋ ತರ ಮಾಡ್ಬೋದು. ಈ ಒಂದು ಬ್ಲಾಕ್ಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಎಕ್ಸ್ಟರ್ನಲ್ಸ್ ಕೇಳ್ತಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಅಂಡ್ ಕ್ಯಾನ್ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ಈ ಬ್ಲಾಕ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಇವತ್ತಿನ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಆಫ್ 3 ನಂಬರ್. ಫಸ್ಟ್ ಏನ್ ಮಾಡ್ತೀವಿ, ಇವೆಂಟ್ಸ್ ಅಲ್ಲಿ ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್ ಅಂತ ಇದೆ. ಯಾಕೆ ಇದನ್ನ ನಾವು ಡ್ರ್ಯಾಗ್ ಮಾಡ್ತಾ ಇದೀವಿ ಇಲ್ಲಿ ಅಂದ್ರೆ, ಇಲ್ಲಿ ನಾವು ನೋಡ್ಬೋದು, ಈ ಒಂದು ಇಲ್ಲಿ ಏನ್ ವೈಟ್ ಇದೆಯಲ್ಲ, ಇದನ್ನ ನಾವು ಪ್ರೋಗ್ರಾಮ್ ಏರಿಯಾ ಅಥವಾ ಇದನ್ನ ಕೋಡಿಂಗ್ ಏರಿಯಾ ಅಂತ ಕರಿತೀವಿ. ಓಕೆ, ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್ ಅಂದ್ರೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಂದು ಗ್ರೀನ್ ಫ್ಲಾಗ್ ಇದೆ, ಇದನ್ನ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಔಟ್ಪುಟ್ ಬರಬೇಕು. ಸೊ ದಟ್ಸ್ ವೈ ವಿ ಆರ್ ಡ್ರ್ಯಾಗಿಂಗ್ ಇಟ್ ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್. ನಾವು ಯಾವಾಗ ಈ ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡ್ತೀವೋ ಆವಾಗ ಅಂತ ಇದ್ರ ಅರ್ಥ. ಗೊತ್ತಾಯ್ತಾ? ಅಗೈನ್ ನಾವೇನ್ ಮಾಡ್ತೀವಿ, ಇಲ್ಲಿ ಸೆನ್ಸಿಂಗ್ ಅಲ್ಲಿ ಆಸ್ಕ್ ಅಂತ ಇದೆ, ಇದನ್ನ ಆಸ್ಕ್ ನ ಡ್ರ್ಯಾಗ್ ಮಾಡ್ತಾ ಇದೀವಿ. ಓಕೆ, ಇದನ್ನ ಆಸ್ಕ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ನಾವಿಲ್ಲಿ ನೋಡ್ಬೋದು, ಇದು ಡ್ರ್ಯಾಗ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಒಂದು ಇನ್ಪುಟ್ ಬರ್ತಾ ಇದೆ, ಕಾಣಿಸ್ತಿದ್ಯಾ? ಇಲ್ಲ ನೋಡ್ಬೋದು, ಇನ್ಪುಟ್ ಬರ್ತಾ ಇದೆ ಅಂಡ್ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತಿದೆ. ಸೊ ದಟ್ಸ್ ವೈ ಈ ತರ ಬರ್ತಾ ಇದೆ. ಇದು ಇಲ್ಲ ಅಂತಂದ್ರೆ ಅದಿರೋದಿಲ್ಲ ನೋಡಿ. ಇದನ್ನ ನಾನು ಹೊರಗಡೆ ಹಾಕ್ತಾ ಇದ್ದೀನಿ. ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್ ಇದೆಯಾ? ಇಲ್ಲ. ಆಸ್ಕ್ ನ ಏನಕ್ಕೆ ಯೂಸ್ ಮಾಡಿದೀವಿ, ನಾವೇನಾದ್ರೂ ಇನ್ಪುಟ್ ಕೊಡೋದಕ್ಕೋಸ್ಕರ ಆಸ್ಕ್ ಅನ್ನೋದನ್ನ ಯೂಸ್ ಮಾಡ್ತಿದ್ವಿ. ಆಸ್ಕ್ ಅನ್ನೋದು ಎಲ್ಲಿದೆ, ಇದು ಬ್ಲೂ ಅಲ್ಲಿ ಸೆನ್ಸಿಂಗ್ ಅಂತ ಇದೆ, ಆ ಸೆನ್ಸಿಂಗ್ ಒಳಗಡೆ ಆಸ್ಕ್ ಅಂತ ಇದೆ. ಓಕೆ, ಇದನ್ನ ಡ್ರ್ಯಾಗ್ ಮಾಡ್ತೀವಿ. ಇದನ್ನ ಡ್ರ್ಯಾಗ್ ಮಾಡಿದ ತಕ್ಷಣ ನಾವು ನೋಡ್ಬೋದು, ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಇನ್ಪುಟ್ ಬರ್ತಾ ಇದೆ. ಇನ್ಪುಟ್ ಅಂದ್ರೆ ಏನು, ಯೂಸರ್ ಕಡೆಯಿಂದ. ಅಂದ್ರೆ ಯೂಸರ್ ಅಂದ್ರೆ ನಾನು ಏನ್ ಇನ್ಪುಟ್ ಕೊಡ್ತಾ ಇದ್ದೀನೋ, ಅಥವಾ ನಾನಿಲ್ಲಿ ಏನು ಟೈಪ್ ಮಾಡ್ತಾ ಇದ್ದೀನೋ, ಅಥವಾ ನಾನಿಲ್ಲಿ ನಂಬರ್ಸ್ ಏನಾದ್ರು ಕೊಡ್ತಾ ಇದ್ರೆ ಅದನ್ನ ಇನ್ಪುಟ್ ಅಂತ ಕರಿತೀವಿ. ಯೂಸರ್ ಅಂದ್ರೆ ಯಾರು, ನಾವು ಯಾರು ರನ್ ಮಾಡ್ತಾ ಇರ್ತೀವೋ ನಾವು. ಇನ್ಪುಟ್ ಅಂದ್ರೆ ನಾವೇನ್ ಕೊಡ್ತೀವೋ ಅದು. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತ ಇದೆ. ನಮ್ಗೆ ಇಲ್ಲಿ ನೇಮ್ ಬೇಡ, ನಾವು ಬಿಗ್ಗೆಸ್ಟ್ ಆಫ್ 3 ನಂಬರ್ ನ ಐಡೆಂಟಿಫೈ ಮಾಡ್ಬೇಕು. ಓಕೆ, ಸೊ ಇಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತ ಇರೋದನ್ನ ನಾವೇನ್ ಮಾಡ್ತೀವಿ, ತೆಗಿತಾ ಇದ್ದೀನಿ. ಎಂಟರ್ ದ ಫಸ್ಟ್ ನಂಬರ್. ಓಕೆ, ಎಂಟರ್ ದ ಫಸ್ಟ್ ನಂಬರ್. ಅಗೈನ್ ಇಲ್ಲಿ ವೇರಿಯೇಬಲ್ ಹೋಗಿ ಸೆಟ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಈ ಸೆಟ್ ಅನ್ನೋದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ಸೆಟ್ ಅನ್ನೋದು ಎದಕ್ಕೆ ಡ್ರ್ಯಾಗ್ ಮಾಡ್ಕೊಳ್ತಿದೀವಿ ಅಂತಂದ್ರೆ, ನಾವಿಲ್ಲಿ ನಂಬರ್ಸ್ ನ ಅಸೈನ್ ಮಾಡೋದಕ್ಕೆ. ನಾವು ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್ ಅಂತಂದ್ರೆ ನಮ್ಗೆ ಇಲ್ಲಿ 3 ನಂಬರ್ಸ್ ಇರಬೇಕು. ಆ 3 ಅಲ್ಲಿ ಯಾವ್ದು ಬಿಗ್ಗೆಸ್ಟ್ ಅಂತ ಔಟ್ಪುಟ್ ಬರಬೇಕು. ಸೊ ದಟ್ಸ್ ವೈ ವಿ ಆರ್ ಟೇಕಿಂಗ್ 3 ನಂಬರ್ಸ್. ನಾವಿಲ್ಲಿ ಏನ್ ಮಾಡ್ತೀವಿ, ಮೈ ವೇರಿಯೇಬಲ್ ಅಂತಿದೆ, ನಾವ್ ಯಾವಾಗ್ಲೂ ಇಲ್ಲಿ ರೀನೇಮ್ ಅಥವಾ ಚೇಂಜ್ ಮಾಡಬಾರ್ದು. ಫಸ್ಟ್ ನಾವೇನ್ ಮಾಡ್ಬೇಕು, ಇಲ್ಲಿ ಹೋಗ್ಬೇಕು, ಮೇಕ್ ಎ ವೇರಿಯೇಬಲ್ ಅಂತಿದೆ. ಇದರಲ್ಲಿ ನಾವು ಏನಾದ್ರು ಆಡ್ ಮಾಡೋದಿತ್ತು ಅಂದ್ರೆ, ಅಥವಾ ಏನಾದ್ರು ನಾವು ನೇಮಿಂಗ್ ಮಾಡೋದಿತ್ತು ಅಂತಂದ್ರೆ ಮೇಕ್ ಎ ವೇರಿಯೇಬಲ್ ಅಲ್ಲಿ ಹೋಗಿ ಚೇಂಜ್ ಮಾಡ್ಬೇಕು. ಇಲ್ಲಿ ನಾವೇನ್ ಮಾಡ್ತೀವಿ,
ನಂಬರ್ 1 ಅಂತ ಆಗ್ತಾ ಇದೆ. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಚೇಂಜ್ ಮಾಡ್ಕೊಳ್ರಿ. ನಾವಿಲ್ಲಿ ಮೇಕೆ ವೇರಿಯಬಲ್ ತಕೊಂಡ್ರೆ ಏನಾಗುತ್ತೆ, ನಂಬರ್ 1 ಅಂತ ಆಸ್ ಇಟ್ ಈಸ್ ಆಟೋಮೆಟಿಕ್ ಆಗಿ ಇದ್ರೊಳಗಡೆ ಬರುತ್ತೆ. ಇಲ್ಲಿ ನಂಬರ್ 1 ಅಂತ ಕ್ಲಿಕ್ ಮಾಡ್ಕೊಳ್ರಿ. ಅಲ್ಲಿಗೆ ನಂಬರ್ 1 ಆಯ್ತು. ಇನ್ನ ಎಷ್ಟು ಬೇಕು ನಮಗೆ? 2 ಬೇಕು. ನಂಬರ್ 2 ಅಂಡ್ ನಂಬರ್ 3. ಯಾಕೆ ಈ ನಂಬರ್ 3 ನೇ ಬೇಕು ಅಂದ್ರೆ ನಾವು ಬಿಗ್ಗೆಸ್ಟ್ ಆಫ್ 3 ನಂಬರ್ನ ಐಡೆಂಟಿಫೈ ಮಾಡಬೇಕು. ಸೊ ದಟ್ಸ್ ವೈ ಈ ಪ್ರೋಗ್ರಾಮ್ ಅಲ್ಲಿ ಒಂದು 3 ನಂಬರ್ಸ್ ಇರಬೇಕು ನಮಗೆ. ಅದರಲ್ಲಿ ಯಾವುದು ಬಿಗ್ಗೆಸ್ಟ್ ಅಂತ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಾವು ನಂಬರ್ 1, ನಂಬರ್ 2, ನಂಬರ್ 3 ಅಂತ ತೆಗೆದುಕೊಳ್ತೇವೆ. ಗೊತ್ತಾಯ್ತಾ? ನೆಕ್ಸ್ಟ್ ಅಗೇನ್ ಆಸ್ಕ್ಗೆ ಹೋಗ್ತೀವಿ. Again ask ಇದು ಏನಕ್ಕೆ ಅಂತಂದ್ರೆ ಇದು ಈ ಒಂದು ಸ್ಪ್ರೈಟ್ ಕೇಳ್ತಾ ಇದೆ ಎಂಟರ್ ದ ಸೆಕೆಂಡ್ ನಂಬರ್ ಅಂದ ತಕ್ಷಣ ನಾವಿಲ್ಲಿ ಇನ್ಪುಟ್ ಕೊಡ್ಬೇಕು 12 ಅಂತ. ಗೊತ್ತಾಯ್ತಾ? ಸೊ ದಟ್ಸ್ ವೈ ಅದಕ್ಕೋಸ್ಕರ ಆಸ್ಕ್ ನ ಯೂಸ್ ಮಾಡ್ತಾ ಇದೀವಿ. ಅಗೇನ್ ಇಲ್ಲಿ ಎಂಟರ್ ದ ಸೆಕೆಂಡ್ ನಂಬರ್. ಗೊತ್ತಾಯ್ತಾ? ಅಗೇನ್ ಸೆಟ್ ಹೋಗ್ತೀವಿ. ಸೆಟ್ ಅಲ್ಲಿ ಅಗೇನ್ ವೇರಿಯೇಬಲ್ ಮೇಕ್ ಎ ವೇರಿಯೇಬಲ್ ಅಲ್ಲಿ ಏನು ಮಾಡ್ತೀವಿ? num2 ಅಂದ್ರೆ ನಂಬರ್ 2. Again we are going sensing and ask. Here we are cancel it and enter third number. Did you understand what I am telling? Third number, again go to set and drag it and make a variable number 3. Enter. Here my variable, change to my variable into number 3. ಗೊತ್ತಾಯ್ತಾ? ಇಲ್ಲಿ ಏನು ಮಾಡಿದ್ವಿ? ನಂಬರ್ 1, ನಂಬರ್ 2, ನಂಬರ್ 3. ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಔಟ್ಪುಟ್ ಶೋ ಆಗುತ್ತೆ. ಇಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತ ಇರೋದು ಅಗೇನ್ ನಾವು ರಿಮೂವ್ ಮಾಡಿದೀವಿ. ಓಕೆ, ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡಿ ನೋಡಿ. ಜಸ್ಟ್ ನನ್ನ ನಂಬರ್ನ ಎಂಟರ್ ಮಾಡ್ತೀನಿ. ಎಂಟರ್ ದ ಫಸ್ಟ್ ನಂಬರ್ ಅಂತ ಕೇಳ್ತಾ ಇದೆ. ಐ ವಿಲ್ ಎಂಟರ್ 52. ಓಕೆ, ಎಂಟರ್ ದ ಸೆಕೆಂಡ್ ನಂಬರ್ 23. Enter the third number, that is 60. Which one is the biggest? 60 is the biggest. But ನಮಗೆ 60 is the biggest ಅಂತ ತೋರಿಸ್ತಾ ಇಲ್ಲ. ಸೊ ಪ್ರೋಗ್ರಾಮ್ ಇನ್ನೂ ಇದೆ. ಇಷ್ಟು ಪಾರ್ಟ್ ನೀವು ತಿಳ್ಕೊಂಡ್ರೆ ದಟ್ ಈಸ್ ಆಫ್ ಪಾರ್ಟ್ ಇಸ್ ಕ್ಲೋಸ್ ಆಫ್ ದಿಸ್ ಪ್ರೋಗ್ರಾಮ್. ಗೊತ್ತಾಯ್ತಾ? ನೆಕ್ಸ್ಟ್ ಅಗೇನ್ ನಮಗೆ ಆನ್ಸರ್ಸ್ ಬರಬೇಕು. ಆನ್ಸರ್ಸ್ ಬರ್ಬೇಕಂದ್ರೆ ನಾವೇನ್ ಮಾಡಬೇಕು? ಇಲ್ಲಿ 0 ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? 0 ಅಗೇನ್ 0 ಈ ಪ್ಲೇಸ್ ಅಲ್ಲಿ ನಾವು ಆನ್ಸರ್ ಅನ್ನೋದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಓಕೆ, ಸೆನ್ಸಿಂಗ್ ಹೋಗಿ ಈ ಸೆನ್ಸಿಂಗ್ ಅಲ್ಲಿ ಆನ್ಸರ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಯು ಕ್ಯಾನ್ ಡ್ರ್ಯಾಗ್ ಇಟ್ ಹಿಯರ್. ಆನ್ಸರ್ನ ಏನ್ ಮಾಡಿದ್ವಿ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಓಕೆ, ಅಗೇನ್ ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ಕಂಟ್ರೋಲ್ ಅಲ್ಲಿ ಹೋಗ್ತಾ ಇದೀವಿ. ಕಂಟ್ರೋಲ್ ಅಲ್ಲಿ ಇಫ್ ಎಲ್ಸ್ ಕಂಡೀಷನ್ ಅಂತ ಇದೆ. ಇಫ್ ಕಂಡೀಷನ್ ನ ಯಾವಾಗ ಯೂಸ್ ಮಾಡ್ತೀವಿ? ಇಫ್ ಕಂಡೀಷನ್ ನ ನಾವು ಏನಾದ್ರು ಕಂಡೀಷನ್ ಟ್ರೂ ಇದೆಯಾ ಫಾಲ್ಸ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ ಕಂಡೀಷನ್ ಏನಾದ್ರು ಟ್ರೂ ಇತ್ತು ಅಂದ್ರೆ ಇಫ್ ಕಂಡೀಷನ್ ರನ್ ಆಗುತ್ತೆ. ಯಾವಾಗ ರನ್ ಆಗುತ್ತೆ? ಆ ಕಂಡೀಷನ್ ಟ್ರೂ ಇತ್ತು ಅಂದ್ರೆ ಇಫ್ ಕಂಡೀಷನ್ ರನ್ ಆಗುತ್ತೆ. ಅದರ್ವೈಸ್ ಇಲ್ಲ ಅಂತಂದ್ರೆ ಆ ಕಂಡೀಷನ್ ಏನಾದ್ರು ಫಾಲ್ಸ್ ಇತ್ತು ಅಂತಂದ್ರೆ ಎಲ್ಸ್ ಕಂಡೀಷನ್ ರನ್ ಆಗುತ್ತೆ. ರಿಮೆಂಬರ್ ದಿಸ್, ಇಫ್ ಕಂಡೀಷನ್ ನಮಗೆ ಟ್ರೂ ಇದ್ದಾಗ ರನ್ ಆಗುತ್ತೆ. ಅಗೇನ್ ಎಲ್ಸ್ ಕಂಡೀಷನ್, ಆ ಕಂಡೀಷನ್ ಏನಾದ್ರು ರನ್ ಆಗಲಿಲ್ಲ ಅಂದ್ರೆ ಆ ಕಂಡೀಷನ್ ಏನಾದ್ರು ಫಾಲ್ಸ್ ಇತ್ತು ಅಂತಂದ್ರೆ ಎಲ್ಸ್ ಪಾರ್ಟ್ ಅಲ್ಲಿ ರನ್ ಆಗುತ್ತೆ. ಓಕೆ, ಇವಾಗ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಫ್ ಕಂಡೀಷನ್ ಅಲ್ಲಿ ನಮ್ಗೆ ಇಲ್ಲಿ ಒಂದು ವಾಟ್ ಇಸ್ ದಿಸ್ ಪೆಂಟಾಗೋನಲ್ ಆರ್ ಸಾರಿ ಎಕ್ಸಾಗೋನಲ್ ಶೇಪ್ ಇದೆ. ಎಕ್ಸಾಗೋನಲ್ ಶೇಪ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ? ಆಪರೇಟರ್ಸ್ ನ ಆಡ್ ಮಾಡ್ತಾ ಇದೀವಿ. ಓಕೆ, ಯು ಕ್ಯಾನ್ ಆಡ್ ಆಪರೇಟರ್. ಇದನ್ನ ಈ ಒಂದು ಇದ್ರೊಳಗಡೆ ಹೋಗ್ಬೇಕು ಅಂತಂದ್ರೆ ನಾವು ಇಲ್ಲಿಂದ ಹಾಕಿದ್ರೆ ಬರೋದಿಲ್ಲ. ನೋಡ್ರಿ, ಯಾವಾಗ್ಲೂ ನಾವು ರೈಟ್ ಸೈಡ್ ಇಂದಾನೆ ಈ ತರ ಇಲ್ಲಿಂದ ಡ್ರ್ಯಾಗ್ ಮಾಡ್ಕೊಂಡು ರೈಟ್ ಸೈಡ್ ಇಂದಾನೆ ಒಳಗಡೆ ಹಾಕಿದ್ರೆ ಈ ವೈಟ್ ಅಲ್ಲಿ ಕಾಣುತ್ತೆ. ಆ ವೈಟ್ ಒಳಗಡೆ ಹಾಕಿದ್ರೆ ಹೋಗುತ್ತೆ. ಇಲ್ಲ ಅಂತಂದ್ರೆ ಈ ತರ ಹಾಕಿದ್ರೆ ಏನಾಗುತ್ತೆ? ದಿಸ್ ಇಸ್ ನಾಟ್ ಓಪನ್. ಓಕೆ, ದಿಸ್ ಇಸ್ ದ ರೈಟ್. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಆಂಡ್ ನ ಯೂಸ್ ಮಾಡಿದೀವಿ. ಇಲ್ಲಿ ನಾವು ನೋಡ್ಬೋದು ಆಪರೇಟರ್ಸ್ ಅಲ್ಲಿ ಆಂಡ್, ಆರ್ ಅಂಡ್ ನಾಟ್ ಅಂತ ಇದೆ. ಆಂಡ್ ಆಪರೇಟರ್ ಯಾವಾಗ ರನ್ ಆಗುತ್ತೆ? ಬೋತ್ ಕಂಡೀಷನ್ ಟ್ರೂ ಇತ್ತು ಅಂತಂದ್ರೆ ಟ್ರೂ, ಇಲ್ಲ ಒಂದ್ ಕಂಡೀಷನ್ ಏನಾದ್ರು ಫಾಲ್ಸ್ ಇತ್ತು ಅಂದ್ರೆ ಫಾಲ್ಸ್ ಅಂತ ರನ್ ಆಗುತ್ತೆ. ಓಕೆ, ನಾವಿಲ್ಲಿ ಆಂಡ್ ಆಪರೇಷನ್ ಯೂಸ್ ಮಾಡ್ತಾ ಇದೀವಿ. ಅಗೇನ್ ಇಲ್ಲಿ ಎರಡು ಅಗೇನ್ ಎಕ್ಸಾಗಾನಲ್ ಇದೆ. ಈ ಒಂದು ಎಕ್ಸಾಗಾನಲ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಗ್ರೇಟರ್ ದನ್ ಸಿಂಬಲ್ ನ ಹಾಕ್ತಾ ಇದೀವಿ. ಓಕೆ, ನೋಡ್ರಿ ರೈಟ್ ಇಂದಾನೆ ಹಾಕಿ. ಯಾವಾಗ್ಲೂ ರೈಟ್ ಇಂದ ಹಾಕಿದ್ರೆ ಅದ್ರೊಳಗಡೆ ಹೋಗುತ್ತೆ.
ಗ್ರೇಟರ್ ದೆನ್ ಇದೆ. ಅಗೇನ್ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಂಬರ್ನ ನಂಬರ್ 1 ನಂಬರ್ 2 ನಂಬರ್ 3 ಇದೆ. ಇದರಲ್ಲಿ ಏನ್ ಮಾಡ್ತೀವಿ ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಅಂದ್ರೆ ನಂಬರ್ 1 ನ ನಂಬರ್ 2 ಮತ್ತೆ 3 ಜೊತೆ ಕಂಪೇರ್ ಮಾಡ್ತಾ ಇದೀವಿ. ಓಕೆ, ನಂಬರ್ 1 ನಂಬರ್ 2 ಮತ್ತೆ 3 ಜೊತೆ ಏನ್ ಮಾಡ್ತಾ ಇದೀವಿ ಕಂಪೇರ್ ಮಾಡ್ತಾ ಇದೀವಿ. ಫಸ್ಟ್ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ವೇರಿಯೇಬಲ್ ಹೋಗ್ಬೇಕು. ವೇರಿಯೇಬಲ್ ಅಲ್ಲಿ ಮೇಕ್ ಎ ವೇರಿಯೇಬಲ್ ಅಂತ ಇದೆಯಲ್ಲ, ಇದರಲ್ಲಿ ಫಸ್ಟ್ ಟೈಪ್ ಮಾಡ್ಕೊಳ್ರಿ num1 ನಾವು ಮೇಕ್ ಎ ವೇರಿಯೇಬಲ್ ಅಲ್ಲಿ ಯಾವಾಗಲೇ num1 num2 num3 ಅಂತ ಮಾಡ್ಕೊಂಡ್ವಲ್ಲ ಅದನ್ನ ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದೀವಿ. ಓಕೆ, ಈ 50 ಅನ್ನೋದನ್ನ ರಿಮೂವ್ ಮಾಡಿ, ಹಾಗೆ ಇಲ್ಲಿ 50 ಅನ್ನೋದನ್ನ ರಿಮೂವ್ ಮಾಡಿ, ಇಲ್ಲಿ ಏನ್ ಮಾಡಿ num1 ಹಾಕಿ. ಎಲ್ಲಾನು ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು, ರೈಟ್ ಸೈಡ್ ಇಂದಾನೆ ಹಾಕಿ. ಓಕೆ, num2 again number 1 again number 3. ನಂಬರ್ 1 ನ ನಾವೇನ್ ಮಾಡ್ತಾ ಇದೀವಿ ನಂಬರ್ 2 ಮತ್ತೆ ನಂಬರ್ 3 ಜೊತೆ ಕಂಪೇರ್ ಮಾಡ್ತಾ ಇದೀವಿ. ಓಕೆ, ಅಗೈನ್ ಇದರಲ್ಲಿ ನಂಬರ್ 1 ಏನಾದ್ರೂ ನಂಬರ್ 2 ಗಿಂತ ದೊಡ್ಡದಿತ್ತು ಅಥವಾ ನಂಬರ್ 1 ಅಗೈನ್ ನಂಬರ್ 3 ಗಿಂತ ದೊಡ್ಡದಿತ್ತು, ಎರಡು ಆಪರೇಟರ್ ಟ್ರೂ ಇತ್ತು ಅಂದ್ರೆ ಏನಾಗುತ್ತೆ ಆಂಡ್ ಆಪರೇಟರ್ ರನ್ ಆಗುತ್ತೆ. ಓಕೆ, ಆಂಡ್ ಆಪರೇಟರ್ ಯಾವಾಗ ರನ್ ಆಗುತ್ತೆ, ಎರಡು ಆಪರೇಷನ್ ಅಂದ್ರೆ 1 ಇದ್ದಾಗ ಆನ್ಸರ್ 1 ಇರುತ್ತೆ. ಅಂದ್ರೆ ಆಂಡ್ ಆಪರೇಟರ್ ನಮ್ಗೆ ರನ್ ಆಗೋದು ಒಂದ್ ಯಾವ್ದಾದ್ರು ಎರಡು ರನ್ ಇತ್ತು, ಎರಡೂನು ಸೇಮ್ ಇತ್ತು ಅಂದ್ರೆ ರನ್ ಆಗುತ್ತೆ. ಇಲ್ಲ 1 0 ಇತ್ತು ಅಂದ್ರೆ 0 0 1 ಇತ್ತು ಅಂದ್ರೆ 0 ಅಗೈನ್ 0 0 ಇತ್ತು ಅಂದ್ರೆ 0 1 ಇದ್ದಾಗ ಮಾತ್ರ 1 ಇರುತ್ತೆ. ಅಂದ್ರೆ ಎರಡು ಆಪರೇಷನ್ ಟ್ರೂ ಇದ್ದಾಗ ಮಾತ್ರ ಟ್ರೂ. ಓಕೆ, ಇದು ಎರಡರಲ್ಲೂ 1 ಏನಾದ್ರೂ ಬಿಗ್ಗೆಸ್ಟ್ ಇತ್ತು ಅಂದ್ರೆ 1 ನ ನಾವು 2 ಜೊತೆ ಕಂಪೇರ್ ಮಾಡ್ತಾ ಇದೀವಿ, ಅಗೈನ್ 1 ನ ನಾವು 3 ಜೊತೆ ಕಂಪೇರ್ ಮಾಡ್ತಾ ಇದೀವಿ. ಇಲ್ಲಿ ನಮ್ 2 ಗಿಂತ ನಮ್ 1 ದೊಡ್ಡದಿತ್ತು, ಅಗೈನ್ ನಮ್ 3 ಗಿಂತ ನಮ್ 1 ದೊಡ್ಡದಿತ್ತು ಅಂತಂದ್ರೆ ಏನಾಗಬೇಕು, ನಮ್ 1 ಇಸ್ ಬಿಗ್ಗೆಸ್ಟ್ ಅಂತ ಬರಬೇಕು. ಬಿಗ್ಗೆಸ್ಟ್ ಅಂತ ಬರಕ್ಕೆ ಏನ್ ಮಾಡ್ತೀವಿ, ಸೆಟ್ ವೇರಿಯೇಬಲ್ ನ ಇಲ್ಲಿ ಹಾಕೊಳ್ತೀವಿ. ಇಲ್ಲಿ ವೇರಿಯೇಬಲ್ ಅಲ್ಲಿ ನಮ್ಗೆ ಬಿಗ್ಗೆಸ್ಟ್ ಅಂತ ಬರಬೇಕು. ಬಿಗ್ಗೆಸ್ಟ್ ಅಂತ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮೇಕ್ ಎ ವೇರಿಯೇಬಲ್ ಅಲ್ಲಿ ಹೋಗಿ ಬಿಗ್ಗೆಸ್ಟ್ ಅಂತ ಟೈಪ್ ಮಾಡ್ತೀವಿ. ಓಕೆ, ಅವಾಗ ಮೈ ವೇರಿಯೇಬಲ್ ಅಲ್ಲಿ ಚೇಂಜ್ ಮಾಡ್ತೀವಿ ಬಿಗ್ಗೆಸ್ಟ್. ಬಿಗ್ಗೆಸ್ಟ್ ಇಸ್ num1, ಇಲ್ಲಿ num1 ಅಂತ ಬರಬೇಕು. num1 ಅಂತ ಬರ್ಬೇಕಂದ್ರೆ num1 ನ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಗೊತ್ತಾಯ್ತಾ, ಇದು ಎರಡರಲ್ಲೂ num1 ದೊಡ್ಡದಿತ್ತು ಅಂತಂದ್ರೆ ಬಿಗ್ಗೆಸ್ಟ್ ಇಸ್ num1 ಅಂತ ಬರುತ್ತೆ. ಇಲ್ಲ ಅಂತಂದ್ರೆ ನಮಗಿನ್ನ ಎರಡಿದೆ, num2 ಅಥವಾ num3, ಈ ಎರಡರಲ್ಲಿ ಯಾವ್ದು ಬಿಗ್ಗೆಸ್ಟ್ ಅಂತ ನಾವು ನೋಡ್ಕೋಬೇಕು. ಏನ್ ಗೊತ್ತಾಗುತ್ತೆ ನಮ್ ಬಿಗ್ಗೆಸ್ಟ್ ಯಾವ್ದು ಅಂತ, ನಾವೇನ್ ಮಾಡ್ತೀವಿ ಅಗೈನ್ ಇಲ್ಲಿ ಎಲ್ಸ್ ಕಂಡೀಷನ್ ಅಲ್ಲಿ ಇಫ್ ಕಂಡೀಷನ್ ನ ಆಡ್ ಮಾಡ್ತೀವಿ. ಎಲ್ಸ್ ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ, ಇಫ್ ಕಂಡೀಷನ್ ನ ಆಡ್ ಮಾಡ್ತೀವಿ. ಎಲ್ಸ್ ಕಂಡೀಷನ್ ಅಲ್ಲಿ ಇಫ್ ಕಂಡೀಷನ್ ನ ಆಡ್ ಮಾಡ್ತೀವಿ. ಅಗೈನ್ ಇಲ್ಲಿ ಹೆಕ್ಸಾಗೋನಲ್ ಶೇಪ್ ಇದೆ, ಹೆಕ್ಸಾಗೋನಲ್ ಶೇಪ್ ಅಲ್ಲಿ ಏನ್ ಮಾಡ್ತೀವಿ ಅಗೈನ್ ಗ್ರೇಟರ್ ದೆನ್ ಸಿಂಬಲ್ ನ ಆಡ್ ಮಾಡ್ತೀವಿ. ಓಕೆ, ಇಲ್ಲಿ ನಾವು num2 ನ num3 ಜೊತೆ ಕಂಪೇರ್ ಮಾಡ್ತೀವಿ. num2 ನ ಏನ್ ಮಾಡ್ತೀವಿ num3 ಜೊತೆ ಕಂಪೇರ್ ಮಾಡ್ತೀವಿ. num2 ಏನಾದ್ರೂ num3 ಗಿಂತ ದೊಡ್ಡದಿತ್ತು ಅಂದ್ರೆ ಬಿಗ್ಗೆಸ್ಟ್ ಇಸ್ num2 ಅಂತ ಬರ್ಬೇಕು. ಇಲ್ಲ ಅಂದ್ರೆ ಏನ್ ಬರ್ಬೇಕು, ಬಿಗ್ಗೆಸ್ಟ್ ಇಸ್ num3 ಅಂತ ಬರ್ಬೇಕು. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಇಲ್ಲಿ ನಾವು ಕಂಪೇರ್ ಮಾಡ್ತಿರೋದೇನು, num2 num3 ಜೊತೆ ಕಂಪೇರ್ ಮಾಡ್ತಾ ಇದೀವಿ. ಗ್ರೇಟರ್ ದೆನ್ ಸಿಂಬಲ್ ಇದೆ. ಇಫ್ ಇನ್ ಕೇಸ್ ಏನಾದ್ರು num2 ಏನಾದ್ರು num3 ಗಿಂತ ದೊಡ್ಡದಿತ್ತು ಅಂತಂದ್ರೆ ಬಿಗ್ಗೆಸ್ಟ್ ಇಸ್ num2 ಅಂತ ಬರುತ್ತೆ. ಆಯ್ತಾ, ಬಿಗ್ಗೆಸ್ಟ್ ಇಸ್ num2. ಇಲ್ಲ ಅಂತಂದ್ರೆ ಎಲ್ಸ್ ಪಾರ್ಟ್ ಯಾವಾಗ ರನ್ ಆಗುತ್ತೆ, ಆ ಪಾರ್ಟ್ ಇಫ್ ಪಾರ್ಟ್ ಏನಾದ್ರು ಫಾಲ್ಸ್ ಇತ್ತು ಅಂದ್ರೆ ಎಲ್ಸ್ ಪಾರ್ಟ್ ರನ್ ಆಗುತ್ತೆ. ಸೊ ಇಲ್ಲಿ num2 ಬಿಗ್ಗೆಸ್ಟ್ ಇಲ್ಲ ಅಂತಂದ್ರೆ ಏನಾಗಬೇಕು, num3 is ಬಿಗ್ಗೆಸ್ಟ್ ಅಂತ ಬರಬೇಕು. ಅಗೇನ್ ಏನ್ ಮಾಡ್ತೀವಿ, num3 is ಬಿಗ್ಗೆಸ್ಟ್. ಎಲ್ಸ್ ಪಾರ್ಟ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಬಿಗ್ಗೆಸ್ಟ್ ಇಸ್ num3, ಬಿಗ್ಗೆಸ್ಟ್ ಇಸ್ num3 ಅಂತ ಬರಬೇಕು. ಓಕೆ, ಇಫ್ ಕಂಡೀಷನ್ ಅಲ್ಲಿ ಹಾಕಬೇಕು. ನಾವು ಈ ಒಂದು ಸ್ಟೇಟ್ಮೆಂಟ್ ನ ಇಫ್ ಕಂಡೀಷನ್ ಅಲ್ಲಿ ಹಾಕಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನಾವೇನ್ ಆಡ್ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ ಲುಕ್ಸ್ ಅಲ್ಲಿ ಹೋಗಿ ಸೇ ಅಂತ ಇದೆ, ಇದನ್ನ ಡ್ರ್ಯಾಗ್ ಮಾಡ್ಕೊಳ್ರಿ. ಇದು ಏನಕ್ಕೆ ಅಂತಂದ್ರೆ ಲಾಸ್ಟ್ ಔಟ್ಪುಟ್ ನಮ್ಗೆ ಯಾವುದು ಅಂತ ತೋರ್ಸೋದಕ್ಕೆ. ಓಕೆ, ಇಲ್ಲಿ ಹೆಲೋ ಅಂತ ಇದೆ, ಇದನ್ನ ರಿಮೂವ್ ಮಾಡ್ರಿ. ಆಪರೇಷನ್ ಹೋಗ್ರಿ, ಆಪರೇಷನ್ ಅಲ್ಲಿ ಇಲ್ಲಿ ಜಾಯಿನ್ ಅಂತ ಇದೆ, ಕಾಣಿಸ್ತಾ ಇದೆಯಾ, ಜಾಯಿನ್ ಆಪಲ್ ಅಂಡ್ ಬನಾನಾ ಅಂತ ಇದೆ. ಯು ಕ್ಯಾನ್ ಡ್ರ್ಯಾಗ್ ಹಿಯರ್ ಅಂಡ್ ರಿಮೂವ್ ದಿಸ್ ಆಪಲ್ ಅಂಡ್ ಬನಾನಾ. remove this apple banana and type here biggest of the largest number is
biggest of the largest number is biggest of the largest number is biggest ಅಂತ ಬರಬೇಕು. ಯಾವ್ದು ಬಿಗ್ಗೆಸ್ಟ್ ನಮ್ಮದ್ರಲ್ಲಿ ಯಾವ್ದು ಬಿಗ್ಗೆಸ್ಟ್ ಆಗಿದೆ ಅಂತ ಔಟ್ಪುಟ್ ಶೋ ಅಪ್ ಆಗೋದಕ್ಕೋಸ್ಕರ ಇದನ್ನ ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದೀವಿ. ಗೊತ್ತಾಯ್ತಾ? ಬಿಗ್ಗೆಸ್ಟ್ ಆಫ್ ದ ಲಾರ್ಜೆಸ್ಟ್ ನಂಬರ್ ಈಸ್ ಬಿಗ್ಗೆಸ್ಟ್ ಅಂತ ಬರ್ಬೇಕು. ಇವಾಗ ನಾವು ರನ್ ಮಾಡಿ ನೋಡೋಣ. when green flag is clicked, ಸ್ವಲ್ಪ zoom out zoom in ಮಾಡಿ. ಜೂಮ್ ಇನ್ ಕಾಣಿಸ್ತಾ ಇದೆಯಾ? ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ, ನೀವು ಸಹ ಟ್ರೈ ಮಾಡಿ. ಓಕೆ, ಎಂಟರ್ ದ ಫಸ್ಟ್ ನಂಬರ್ ಕೇಳ್ತಾ ಇದೆ. ಫಸ್ಟ್ ನಂಬರ್ ನಾನು 52 ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್. ಸೆಕೆಂಡ್ ನಂಬರ್ ಕೇಳ್ತಾ ಇದೆ 53 ಎಂಟರ್ ಮಾಡ್ತಾ ಇದ್ದೀನಿ. ಥರ್ಡ್ ನಂಬರ್ ಕೇಳ್ತಾ ಇದೆ 100ನೇ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಗೆ ಆನ್ಸರ್ ಏನ್ ಬರಬೇಕು? 100 ಬರಬೇಕು. ಯಾಕೆ? 100 ಇಸ್ ದ ಬಿಗ್ಗೆಸ್ಟ್ ಆಫ್ 3 ನಂಬರ್. ಈ 3 ನಂಬರ್ ಅಲ್ಲಿ 100 ಇಸ್ ದ ಬಿಗ್ಗೆಸ್ಟ್. ಸೊ ದಟ್ಸ್ ವೈ 100 ಇಸ್ ದ ಔಟ್ಪುಟ್. ಎಂಟರ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಬಿಗ್ಗೆಸ್ಟ್ ಆಫ್ ದ ಲಾರ್ಜೆಸ್ಟ್ ನಂಬರ್ ಇಸ್ 100 ಅಂತ ಬಂತು. ಅದು ಓದಿದ ತಕ್ಷಣ ಹೋಯ್ತು. ಯಾಕೆ ಹೇಳ್ರಿ? ಇಲ್ಲಿ ನಾವು ಲಾಸ್ಟ್ ಆನ್ಸರ್ ಬರ್ಬೇಕಾದ್ರೆ 2 ಸೆಕೆಂಡ್ಸ್ ಅಷ್ಟೇ ಅದು ಶೋ ಅಪ್ ಆಗುತ್ತೆ. ಇಲ್ಲಿ ನಾವು ಇದನ್ನ 20 ಸೆಕೆಂಡ್ಸ್ ಮಾಡಿ. 20 ಸೆಕೆಂಡ್ಸ್. ಓಕೆ, ಇವಾಗ ರನ್ ಮಾಡಿ. ಫಸ್ಟ್ ನಂಬರ್ 45 ಕೊಡ್ತಾ ಇದ್ದೀನಿ. ಸೆಕೆಂಡ್ ನಂಬರ್ 54 ಕೊಡ್ತಾ ಇದ್ದೀನಿ. ಥರ್ಡ್ ನಂಬರ್ 84 ಕೊಡ್ತಾ ಇದ್ದೀನಿ. ವಿಚ್ ಇಸ್ ದ ಬಿಗ್ಗೆಸ್ಟ್? 84 ಇಸ್ ದ ಬಿಗ್ಗೆಸ್ಟ್. ನಾವು ಐಡೆಂಟಿಫೈ ಮಾಡ್ತಾ ಇರೋದೇನು? ಬಿಗ್ಗೆಸ್ಟ್ ಆಫ್ ದ ಲಾರ್ಜರ್ ನಂಬರ್. ಸಾರಿ, ಬಿಗ್ಗೆಸ್ಟ್ ಆಫ್ 3 ನಂಬರ್. ಈ 3 ನಂಬರ್ ಅಲ್ಲಿ ಬಿಗ್ಗೆಸ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸೊ ಬಿಗ್ಗೆಸ್ಟ್ ಇಸ್ 84. ಎಂಟರ್ ಕೊಡಿ. ಬಿಗ್ಗೆಸ್ಟ್ ಆಫ್ ದ ಲಾರ್ಜೆಸ್ಟ್ ನಂಬರ್ ಇಸ್ 84. ಗೊತ್ತಾಯ್ತಾ ಯಾವ ತರ ರನ್ ಮಾಡೋದು ಅಂತ? ಇದಿಷ್ಟು ಬಂದ್ಬಿಟ್ಟು ಒಂದು ಪ್ರೋಗ್ರಾಮ್. ದಿಸ್ ಇಸ್ ದ ಸೆಕೆಂಡ್ ಪ್ರೋಗ್ರಾಮ್. ಯಾವ ತರ ನಾವು ಸ್ಕ್ರಾಚ್ ಅಲ್ಲಿ ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್ ನ ರನ್ ಮಾಡೋದು ಅಥವಾ ಎಕ್ಸಿಕ್ಯೂಟ್ ಮಾಡೋದು, ಈ ಒಂದು ಪ್ರೋಗ್ರಾಮ್. ಇದು ಎದಕ್ ಸ್ಕ್ರಾಚ್ ನ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಯಾವುದೇ ಒಂದು ಪ್ರೋಗ್ರಾಮ್ ನ ನಾವು ಬ್ಲೈಂಡ್ ಆಗಿ ಅಥವಾ ಏನೋ ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಮ್ಮ ತಲೆಯಲ್ಲಿ ಉಳಿಯಲ್ಲ. ಈ ತರ ನಾವು ಗೇಮಿಂಗ್ ಅಲ್ಲಿ ಇತ್ತು ಅಥವಾ ಈ ತರ ಅರ್ಥ ಆಗೋ ರೀತಿಯಲ್ಲಿ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಇನ್ ಅವರ್ ಮೈಂಡ್. ಸೊ ದಟ್ಸ್ ವೈ ವಿ ಆರ್ ಯೂಸಿಂಗ್ ಸ್ಕ್ರಾಚ್. ದಿಸ್ ಇಸ್ ದ ಯೂಸ್ಫುಲ್ ಆಫ್ ಸ್ಕ್ರಾಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಯು ಕ್ಯಾನ್ ಆಲ್ಸೋ ಏನು ಮಾಡ್ರಿ, ನೀವು ಸಹ ಪ್ರಾಕ್ಟೀಸ್ ಮಾಡಿ ಇದನ್ನ ನೀಟಾಗಿ ತಿಳ್ಕೊಳ್ಳಿ. ಥ್ಯಾಂಕ್ ಯು.